ಅಂತ 10 ಗೋಟುಕಾಯಿ ತಂದಿದ್ರು. ಗೋಟುಕಾಯಿ ಗೊತ್ತಾಯ್ತಲ್ಲ, ಒಣಗಿರುವಂತಹ ತೆಂಗಿನಕಾಯಿ. ಎಷ್ಟು ವ್ಯಕ್ತಿ ನೀಡುವ ಸಾಮರ್ಥ್ಯ ಮಾಡಿಸುವವರಿಗೆ ಬೇಕಾಗುತ್ತೆ. ಅದರ ಪರಿಣಾಮಗಳನ್ನು ಎದುರಿಸಿ ಇವತ್ತು ಬೆಳಗ್ಗೆ ನಾವು ಯಾಗದ ಪೂರ್ಣಾಹುತಿಯನ್ನು ಮಾಡಿ ಆಗಿದೆ. ಇವತ್ತು 10 ಜನ ಉತ್ತರಗಾಮೇಷ್ಟಿಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು 3 ತಿಂಗಳ ಒಳಗಡೆ ನಮಗೆ ಇದರ ಫಲ ಬರಬೇಕು. ಈಗ ಹಾಗೆ ಫಲ ಬರಬೇಕು. ಈಗ ನಿಮ್ಮ ಮನೆಗೆ ಹೋಗಿ ಕೆಲವೆಲ್ಲ ಹೋದಾಗ ನೋಡಿದ್ರು, ಅಲ್ಲಿ ದೀಪಾಗಿ ಇಟ್ಟರೆ ಈಗಿನ ಮಕ್ಕಳು ಅಂತಂದ್ರೆ ಮೇಲೆ ಕುಣಿಯೋರು, ಹಿಂದೆಗಿನ ಮಕ್ಕಳಾಗಿ ಕುಣಿತೀವಿ. ಅಪ್ಪನ ಮೀಸೆ ಹಿಡಿಯೋರು, ಅಪ್ಪನ ಮಂಡೆಯನ್ನು ತಪ್ಪಲೆ ಮಾಡಿಕೊಂಡರು. ಇದಕ್ಕೆಲ್ಲ ಸತ್ಸತ್ತತೆ ಅಂತ ಹೇಳುವುದಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ತುಂಬಾ ಶ್ರದ್ಧಾಭಕ್ತಿಯಿಂದ ಹೆಚ್ಚು ಪ್ರೀತಿಯಿಂದ ಬೆಳೆಸಿದ್ದು ಒಂದು ಕಾರಣ. ಆ ಮಗುವಿಗೆ ಬೇಜಾರಾದರೆ ತಲೆಗೆ ಹೊಡೆದ್ರೂ ಚಿಂತಿಲ್ಲ, ಬೇಜಾರಾದರೂ ಚಿಂತಿಲ್ಲ. ಈಗ ಆ ಸತ್ಸಂತತೆಯನ್ನು ಪಡಿಬೇಕು. ನಾವು ಆ ಸತ್ಸಂತತೆಯನ್ನು ಪಡಿಬೇಕು ಅಂತಾದರೆ ಅದಕ್ಕೆ ಜೀವನದಲ್ಲಿ ಸತ್ಕರ್ಮವನ್ನು ಮಾಡಬೇಕು, ಒಳ್ಳೆ ಕರ್ಮವನ್ನು ಮಾಡಬೇಕು. ಸೀತಾದೇವಿ 2 ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಲವ ಮತ್ತು ಕುಶಲಿ. ಅವರಿಗಿಬ್ಬರಿಗೆ ಜನ್ಮವನ್ನು ಕೊಟ್ಟ ಮೇಲೆ ಕಾಡಿನಲ್ಲಿ ಬೆಳೆಸಿ, ಎಲ್ಲಿ ಬೆಳೆಸಿದ್ದು? ವಾಲ್ಮೀಕಿಯವರ ಆಶ್ರಮದಲ್ಲಿ ಬೆಳೆಸಿ ಅವರಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಕೊಟ್ಟು ದಿಲ್ಲಿ ವಿದ್ಯೆಯನ್ನು ಕಲಿಸ್ತಾರೆ, ವೇದ ವಿದ್ಯೆಯನ್ನು ಕಲಿಸ್ತಾರೆ, ರಾಮಾಯಣದ ಪೂರ್ಣ ಕಥೆಯನ್ನು ಹೇಳಿ ಕಲಿಸಿಕೊಟ್ಟಾರೆ. ಹೀಗೆ ಇದೆಲ್ಲವನ್ನು ಮಾಡಿಬಿಟ್ಟು ಆ ಮಹಾತಾಯಿ ಆ 2 ಮಕ್ಕಳನ್ನ ಕರ್ಕೊಂಡು ಬಂದು ರಾಮನ ಪಾದತಲದಲ್ಲಿ ಅಶ್ವಮೇಧದ ಸಮಯದಲ್ಲಿ ಕೊಟ್ಟು ಆಕೆ ಹೇಳ್ತಾಳೆ, ಯಜಮಾನ್ರೆ ಅಂದ್ರೆ ರಾಮನನ್ನು ಕರೀರಿ, ಯಜಮಾನ್ರೆ ನೀವು ಯಾವುದಕ್ಕೋಸ್ಕರ ನನ್ನನ್ನು ಮದುವೆಯಾಗಿದ್ದೀರೋ ಅದನ್ನು ಪೂರೈಸಿದ್ದೇನೆ. 2 ಮಕ್ಕಳನ್ನು ನಾನು ಹೆತ್ತಿದ್ದೇನೆ, ನಿಮ್ಮ ಪಾದತಲದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹೇಗೆ ಹೆತ್ತದ್ದು ಮಾತ್ರ ಅಲ್ಲ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೇನೆ. ನಾನು ಆಗ ಹೇಳಿದಾಗೆ ಇರುವುದಲ್ಲ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೇನೆ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ. ಮಕ್ಕಳನ್ನು ಹೇಳುವುದು ಮುಖ್ಯ ಅಲ್ಲ, ಆಯ್ತಾ? ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು, ಮಕ್ಕಳನ್ನು ಹೇಳುವುದು ಮುಖ್ಯ ಅಲ್ಲ. ಮೊನ್ನೆವರು ಹೇಳಿದ್ರು, ಇದು ಹನಿಮೂನಿಗೆ ಹೋದಾಗಿದೆ ಅಂತ. ಅಂದ್ರೆ ಈಗ ಹನಿಮೂನಿಗೆ ಹೋದ್ರೆ ಮಕ್ಕಳಾಗ ಆ ಥರ ಮಕ್ಕಳನ್ನ ಹೆರುವುದು ಸಾಕುವುದಲ್ಲ, ಸತ್ಸಂತತಿ ಇರಬೇಕು ಅಂತ ಒಳ್ಳೆಯ ಮಕ್ಕಳನ್ನ ಪಡಿಬೇಕು. ಧನ್ವಂತರಿ ಯಾಗವನ್ನು ಮಾಡಿದ್ದು ಯಾಕಂದ್ರೆ ಒಂದು ಸಣ್ಣ ಸ್ವಾರ್ಥ ಇದೆ ನನಗೆ. ಅದರಲ್ಲಿ ನಾವು ಅದರಲ್ಲಿ ಕುಂಬಳ ಸೀಮೆ ಅಂತ ಹಾಕಿದ್ದೇವೆ. ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ, ಆದರೆ ನಮ್ಮ ದೃಷ್ಟಿ ಇರುವುದು ಕುಂಬಳೆ ಸೀಮೆ. ಕುಂಬಳೆ ಸೀಮೆಯಲ್ಲಿರುವ ಎಲ್ಲ ಮನೆಯರು ಆರೋಗ್ಯವಂತರಾಗಿದ್ದಾರೆ. ಈಗ ನಿಮ್ಮ ಆರೋಗ್ಯ ಸರಿ ಉಂಟಾ ಅಂತ ಕೇಳಿದ್ರೆ, ಆರೋಗ್ಯವಂತರಾಗಿರ್ಲಿಕ್ಕೆ ಕೆಲವು ನಿಯಮಗಳನ್ನ ನಮ್ಮ ಹಿರಿಯರು ಕಟ್ಟುಪಾಡುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದನೆಯದು ಆಹಾರ ಪದ್ಧತಿ. ಹಿತ ಮಿತ ಪತುರುತ, ಇದು 3 ಪಾಲನೆ ಮಾಡಿದೆ. ಆ ಹಿತ ಮಿತ ವೃತ್ತವನ್ನು ನಾನು ಮಾತನಾಡಲಿಕ್ಕೆ ಹೋದರೆ ಇನ್ನೊಂದು 2-3 ಗಂಟೆ ಬೇಕಾಗ್ತದೆ. ಹಾಗಾಗಿ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸ್ತಿಕ ಬಂಧುಗಳೇ, ಬಹಳ ಸುಂದರವಾದಂತಹ ವಾತಾವರಣದಲ್ಲಿ ನಾವು ಬಂದು ಸೇರಿದ್ದೇವೆ. ನನ್ನ ಸಂತೋಷ ಅನ್ನಿಸಿದ ಕಾರಣ ನಾನು ಮೊದಲು ಹೇಳಬೇಕು. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದ ಮೇಲೆ ಅನ್ನಪ್ರಸಾದ ಸ್ವೀಕಾರ ಆಯಿತು ಅಂತ ಅಂದರೆ ಅಲ್ಲಿ ಭಕ್ತರಿರುವುದಿಲ್ಲ, ಎಲ್ಲ ಮನೆಗೆ ಹೋಗಿರುತ್ತಾರೆ. ಆದರೆ ಅದರಿಂದ ಆಚೆಗೆ ಮುಂದೆ ಗುರುಗಳು ಬರ್ತಾರೆ, ಅವರ ಆಶೀರ್ವಾದ ಪಡೆಯಬೇಕು. ಈಗ ಇಷ್ಟು ಜನ ಸೇರಿದ್ದೀರಿ ಅಂತಂದಾದರೆ ಮೊದಲು ಸೇರಿರುವಂತಹ ಸುಂದರ ಮನಸ್ಸುಗಳಿಗೆ ನನ್ನ ಮೊದಲ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ಒಂದಿದೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ ಮೇಲೆ ಬಹುಶಃ 1000 ಜನ ಇರಬೇಕಿತ್ತಲ್ಲ, ನಾವು ಇಷ್ಟೇ ಜನ ಇದ್ದೇವೆ ಅಂತ ನೆನಪಿಡಿ. ಪಾಂಡವರಿದ್ದದ್ದು 5 ಜನ ನಮಗೆ. ಕೃಷ್ಣ ಹೇಳಿದ ಮಮ ಪ್ರಾಣ ಹಿ ಪಾಂಡವ ಅಂತ ಸಾಕು. 50 ಜನ ಉಳಿದ 100 ಮಂದಿ ಪ್ರಯೋಜನಕ್ಕೆ ಬಾರದವರಿದ್ದರೆ ಏನು ಸುಖ. ಅದಕ್ಕಿಂತಲೂ ನಮ್ಮ ಗುರುಗಳು ಪಾಠ ಮಾಡಬೇಕಾದ್ರೆ ನಮ್ಮನ್ನು ಮಾತು ಹೇಳ್ತಾ ಇದ್ರು ಯಾವತ್ತು, ತುಸು ತಿನ್ನು ಆದರೆ ಕಸ ತಿನ್ನಬೇಡ. ಹಾಗೆ ಯಾವುದೇ ಸದ್ವಿಚಾರವನ್ನು ಗಮನಿಸಬಹುದಾದ, ಅದನ್ನು ಒಪ್ಪಿಕೊಳ್ಳಬಹುದಾದ, ಅನುಷ್ಠಾನ ಮಾಡಬಲ್ಲ ಮಿತ ಜನರಿಗೂ ಸಾಕು. ಅದರಿಂದ ಅಮಿತ ಜನರನ್ನು ಸಮಾವೇಶಗೊಳಿಸಿ ಸಂಘರ್ಷ ಮಾಡುವುದಕ್ಕಿಂತ ಸಂಭ್ರಮದ, ಸಂತೋಷದ, ಹಿತಮಿತವಾದ ಮಾತುಗಳಲ್ಲೇ ಅಂತ ನನಗನ್ನಿಸ್ತದೆ. ಯಾಕೆ ಅಂತಂದ್ರೆ ಈ ಕಾಲಘಟ್ಟದಲ್ಲಿ ಯಾವ ಮಕ್ಕಳನ್ನು ಕೂಡ ಬೈದು ಭಂಗಿಸಿ ತಿದ್ದುತ್ತೇವೆ ಅಂತ ನಾವು ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ ಆಗಿರುವುದೇನು. ಅದರ ಬದಲಿಗೆ ಮಕ್ಕಳ ಬದುಕಿನ ಸತ್ಯ ಏನು, ನಮ್ಮ ಸಂಬಂಧಗಳ ಸೊಗಡೇನು, ನಮ್ಮನ್ನು ನೇಮಿಸುವಂತಹ ಭಗವಂತ ಯಾಕೆ ನಮ್ಮನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ ಅಂತ ಒಂದಷ್ಟು ವಿಚಾರಗಳನ್ನು ಮನಸ್ಸು ಮುಟ್ಟುವ
ಅವರ ಬದುಕು ಪರಿವರ್ತನೆಯಿಂದಾಗಿ ಇಲ್ಲಿ ಸಾಗುತ್ತದೆ ಅನ್ನುವುದಕ್ಕೆ ನಾನು ಕಂಡ ದೃಷ್ಟಾಂತಗಳನ್ನು ಹೇಳ್ತಾ ನಿಮ್ಮ ಜೊತೆ ಒಂದಿಷ್ಟು ಹೊತ್ತು ನಾನು ಮಾತನಾಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊಟ್ಟ ಮೊದಲಿಗೆ ಈ ಆಮಂತ್ರಣ ಪತ್ರಿಕೆಗೆ ಎಷ್ಟು ಮೌಲ್ಯ ಇದೆ ಅಂತ ನನಗೆ ಕಳಿಸಿದ ಆಮಂತ್ರಣ ಪತ್ರಿಕೆ ನಾನು ಹಾಗೆ ತೆಗೆದಿಟ್ಟಿದ್ದೇನೆ. ಯಾಕೆ ಅಂತಂದ್ರೆ ಕೇವಲ ನಾವು ಕಾರ್ಯಕ್ರಮ ಮಾಡಿದ್ದೇವೆ, ನೀವೇನಾದರೂ ಧನ ಸಹಾಯ ಮಾಡಿ ಇಂಥ ಕಾರ್ಯಕ್ರಮ ನಡೆಯಿತು ಅನ್ನುವುದಷ್ಟೇ ಇದರಲ್ಲಿ ಉಲ್ಲೇಖ ಅಲ್ಲ. ಮಾಡ್ತಾ ಇರುವಂತಹ ಕಾರ್ಯಕ್ರಮ ಏನು, ಅದರಲ್ಲಿ ನಾವು ಹೇಗೆ ಭಾಗವಹಿಸಬೇಕು, ಆ ಕಾರ್ಯಕ್ರಮದ ಮೌಲ್ಯ ಏನು ಅಂತ ಒಂದು ಆಮಂತ್ರಣ ಪತ್ರಿಕೆ ಸಿಕ್ಕಿದಾಗ ಒಂದು ಕಾರ್ಯಕ್ರಮದ ಒಟ್ಟು ಸ್ವರೂಪ ಮತ್ತು ಆ ಕಾರ್ಯಕ್ರಮದ ಹಿನ್ನೆಲೆ ಏನು ಅನ್ನೋದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಒಂದು ಕೈಪಿಡಿಯನ್ನು ಕೊಟ್ಟ ಹಾಗೆ ಒಂದು ಆಮಂತ್ರಣ ಮಾಡಿದ್ದೀರಿ. ಮೊದಲು ಈ ಆಮಂತ್ರಣವನ್ನು ಸಿದ್ಧ ಮಾಡಿದವರಿಗೆ ನಾನು ಧನ್ಯವಾದ ಹೇಳಬೇಕು. ಆದರೆ ಇವತ್ತು ನಮ್ಮ ಅಯೋಧ್ಯೆಯಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿ ಇನ್ನೇನು ಆಚೆ ಈಚೆ ನೋಡಬೇಕಿದ್ರೆ ದೇಶಕ್ಕೊಂದು ಸಂಕಟ ಬಂದಾಗ ಸರಿಯಾದ ಉತ್ತರ ಕೊಡುವ ತಾಕತ್ತು ಬಂತಲ್ಲ, ಅದು ಬಂದದ್ದು ರಾಮನ ಕುರಿತು. ಯಾಕೆ ಅಂದ್ರೆ ರಾಮ ಅಂದ್ರೆ ಭಾರತದ ಆತ್ಮ, ರಾಮ ಅಂದ್ರೆ ಜ್ಞಾನ, ರಾಮ ಅಂದ್ರೆ ಪ್ರೀತಿ, ರಾಮ ಅಂದ್ರೆ ಸಂಪತ್ತು, ರಾಮ ಅಂದ್ರೆ ಬದುಕು, ರಾಮ ಉಸಿರು, ರಾಮ ಆದರ್ಶ, ಯಾವುದಲ್ಲ ರಾಮ ಈ ನೆಲದಲ್ಲಿ. ಹಾಗಿದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಬಾಲ ಸರ್ವೇ ಶ್ರೀರಾಮ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮಗು ಕೂಡ ಅದು ಶ್ರೀರಾಮನ ಅಂಶ ಅಂತ ಬಲ್ಲವರಾಡಿದರು. ಅದರ ಜೊತೆಗೆ ಒಬ್ಬ ಮನಃಶಾಸ್ತ್ರಜ್ಞ ಹೇಳ್ತಾರೆ, ದೇವರಂತ ಮಗು ರಾಕ್ಷಸನಾಗಿ ಪರಿವರ್ತನೆ ಹೊಂದುವುದಕ್ಕೆ ಸಮಾಜವೇ ಕಾರಣ ಅಂತ ಉಲ್ಲೇಖ ಮಾಡ್ತಾರೆ. ಅದರರ್ಥ ನಾವು ಯಾವ ಸಂಸ್ಕಾರವನ್ನು ಕೊಡ್ತೇವೋ ಅದಕ್ಕೆ ಅನುಸಾರವಾಗಿ ಮಕ್ಕಳು ಬೆಳೀತಾರೆ ಅಂತ. ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಕಿದ್ರೆ ಸುಭಾಷಿತಕಾರ ಬಹಳ ಒಳ್ಳೆಯ ಒಂದು ಮಾತನ್ನು ಹೇಳ್ತಾರೆ, ಕಾಕಚೇಷ್ಟ ರಗಚ್ಛಾನಂ ಶ್ವಾನಮಿತ್ರ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ಏವ ವಿದ್ಯಾರ್ಥಿ ಲಕ್ಷಣಂ. ವಿದ್ಯಾರ್ಥಿ ಹೇಗಿರಬೇಕು ಅಂತ ಹೇಳ್ತಾರೆ ಅವರು. ಕಾಕಚೇಷ್ಟ, ಕಾಗೆಯಂತೆ ಚೇಷ್ಟೆ ಇರಬೇಕು, ಕುಳಿತಲ್ಲಿ ಸುಮ್ಮನೆ ಕೂತು ನಿದ್ರೆ ಮಾಡುವುದಲ್ಲ, ಆ ಕಡೆ ಈ ಕಡೆ ನೋಡ್ತಾ ಎಚ್ಚರವಾಗಿರ್ಬೇಕಂತೆ. ಬಗಧ್ಯಾನಂ, ಕೊಕ್ಕರೆ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಅದೆಲ್ಲ ಸುಮ್ಮನೆ ನಿಂತಿದೆ ಅಂತ ಅನ್ನಿಸ್ತದೆ, ಯಥಾರ್ಥಕ್ಕೂ ಸುಮ್ಮನೆ ನಿಂತಿರುವುದಿಲ್ಲ, ನಿಂತಲ್ಲಿ ಗಮನಿಸ್ತಾ ಇರ್ತದೆ ನನ್ನ ಪಕ್ಕಕ್ಕೆ ಏನು ಬರ್ತದೆ ಅಂತ. ತನ್ನ ಆಹಾರ ಬಂದ್ರೆ ಪಕ್ಕ ಅದನ್ನು ಎಕ್ಕಿಕೊಂಡು ಬಿಡುತ್ತದೆ. ವಿದ್ಯಾರ್ಥಿಯೊಬ್ಬ ನೋಡುವುದಕ್ಕೆ ಹುಡುಗ ಸುಮ್ಮನಿದ್ದಾನೆ ಅಂತ ಕಾಣಬಹುದು, ಆದರೆ ತನ್ನ ಹತ್ರ ಬಂದ ಒಳ್ಳೆಯ ವಿಚಾರಗಳನ್ನ ಪಕ್ಕನೆ ಹೆಕ್ಕಿಕೊಳ್ಳುವುದಕ್ಕೆ ಅವನ ಜಾಣ್ಮೆ ಇರಬೇಕಂತೆ. ಶ್ವಾನಮಿತ್ರ ತಥೈವಚ, ನಾಯಿಯಂತೆ ನಿದ್ರೆ ಮಾಡಬೇಕು. ನಾವೆಲ್ಲ ಹೇಳ್ತೇವೆ ನಮ್ಮ ಮನೆಗೆ ನಾಯಿ ನಿದ್ದೆ ಬಂದಿದೆ ಅಂತ. ನಾಯಿಗೆ ನಿದ್ದೆ ಬಂದದ್ದಲ್ಲ, ಸಾಸಿವೆ ಕಾಳು ಬಿದ್ದ ಶಬ್ದವಾಗಿ ತಟ್ಟನೆ ಎಚ್ಚರಗೊಳ್ಳುತ್ತದೆ. ಒಬ್ಬ ವಿದ್ಯಾರ್ಥಿ ನಿದ್ರೆ ಮಾಡಬೇಕಾದಂತ ಹಾಗೆ. ಅಲ್ಪಾಹಾರಿ, ಮಿಕ್ಕಿ ಊಟ ಮಾಡಬಾರದು. ಈಗ ಕೇಳಿಸಿದ್ರಲ್ಲ, ಮಾತಾಡಿಸ್ತಾ ನಿದ್ರೆ ಬರಬಾರದು ಅಂತ ಹೇಳಿಸಿದೆ ಅಂತ ಒಂದು ಮಾತಾಡೋದಿಲ್ಲ. ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಿದ್ದೆ ಬರುವಷ್ಟು ತಿನ್ನಬೇಕು ಅಂತಲ್ಲ, ಹಸಿವಿಗೆ ಬೇಕಾದಷ್ಟು ತಿನ್ನಬೇಕು, ನಿದ್ದೆ ಬರುವಷ್ಟಲ್ಲ. ಆಮೇಲೆ ಗೃಹತ್ಯಾಗಿ ಅಂತ ಹೇಳಿದ್ರು ಮನೆಯನ್ನು ಬಿಟ್ಟು ಆತ ಬದುಕಬೇಕು. ಅಂದ್ರೆ ಗುರುಕುಲವಾಸದ ಪರಿಕಲ್ಪನೆ ನಾವು ಕಟ್ಟಿಕೊಂಡು ನಮಗೆ ನಮ್ಮ ಧಾರ್ಮಿಕ ಉಪನ್ಯಾಸಕರಾದಂತಹ ಶ್ರೀ ದಾಮೋದರ ಶರ್ಮಾ ಅವರಿಗೆ ಕನಸಾಗಿರಬೇಕು ಅಂತ. ಅಂದ್ರೆ ಪುತ್ರಕಾಮೇಷ್ಟಿ ಮಾಡಿದಾಗ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾದ್ದು ಇಂತಹ ಮಕ್ಕಳನ್ನು ಈ ಜಗತ್ತಿಗೆ ಕರುಣಿಸು ಭಗವಂತ ಅಂತ ಪ್ರಾರ್ಥಿಸಬೇಕು. ಬಹುಶಃ ನಮಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮಲ್ಲಿ ಕೀಳರಿಮೆ ತುಂಬಾ ಇರುತ್ತದೆ. ನಾನೇನೂ ಅಲ್ಲ, ನಾವು ಏನು ಮುಖ್ಯರಲ್ಲ, ನಾವೆಲ್ಲ ಹಿಂದೆ ಇದ್ರೆ ಸರಿ, ಮುಂದೆ ದೊಡ್ಡವರೆಲ್ಲ ಇರ್ತಾರೆ ಅಂತ ನೆನಪಿಟ್ಟುಕೊಳ್ಳಿ. ಈಗಾಗಲೇ ಪುಂಡರೀಕಾಕ್ಷರು ಮಾತನಾಡಬೇಕಿದ್ರೆ ಸುಂದರವಾದ ಒಂದು ಮಾತು ಹೇಳಿದರು. ಅಪ್ಪ ಅಪ್ಪ ಅಂತ ಹೇಳ್ತಾ ಇರಿ, ಅದು ನಿಮ್ಗೆ ಒಳ್ಳೆಯ ಅನುಗ್ರಹವನ್ನೇ ಮಾಡುತ್ತದೆ. ಯಾಕೆಂದ್ರೆ ಅಮಂತ್ರಂ ಅಕ್ಷರಂ ನಾಸ್ತಿ ಅಂತ ಒಳ್ಳೆಯ ಮಾತನ್ನು ಹೇಳ್ತಾರೆ. ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷಃ ನಾಸ್ತಿ ಯೋಜಕಃ ಸತ್ರ ದುರ್ಲಭಃ. ಈ ಪ್ರಪಂಚದಲ್ಲಿ ಮಂತ್ರವಾಗದ ಅಕ್ಷರವಿಲ್ಲ, ಔಷಧವಾಗದ ಮೂಲಿಕೆಗಳಿಲ್ಲ, ಅಯೋಗ್ಯ ಪುರುಷ ಅಂತ ಈ ಪ್ರಪಂಚದಲ್ಲೆಲ್ಲ ಕೊರತೆ ಇರುವುದು ಸಂಯೋಜಕರಿಗೆ. ಆದ್ರಿಂದ ಯಾವ ಮಂತ್ರದಿಂದ ಯಾವ ಫಲವನ್ನ ಪಡೆಯಬಹುದೋ ಅಂಥದ್ದನ್ನು ಪಡೆಯುವುದಕ್ಕೆ ತತ್ವಮಾನ ಇಲ್ಲ. ಇಂಥದ್ದನ್ನು ಮಾಡಿ ಇಂಥ ಯೋಜಿಸುವವರ ಕೊರತೆ ಇತ್ತು. ಆ ಕೆಲಸವನ್ನು ಪುಂಡರೀಕಾಕ್ಷರು ಮತ್ತು ಇಲ್ಲಿ ಸೇರಿರುವ ಸಮಾನ ಮನಸ್ಕರು ಮಾಡಿದ್ದಾರಲ್ಲ, ಅದಕ್ಕಾಗಿ ನೀವು ಗೌರವದ ವಂದನೆಗಳನ್ನು ಅವರಿಗೆ ಸಲ್ಲಿಸಬೇಕಾದದ್ದು. ನಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಅಂಶಗಳು ನಡೀಬಹುದು. ಒಂದು ಮಾತ್ರ ಸತ್ಯ, ನಮಗೆ ಭಗವಂತನ ಶ್ರದ್ಧೆ ಇದ್ದರೆ
ಜೀವನದಲ್ಲಿ ನಡೆಯುವಂತಹ ಸುಖ ದುಃಖಗಳು ನಂತರ ದುಃಖಗಳು ನಂತರ ಸುಖವಾಗಿ ಪರಿವರ್ತನೆ ಹಾಗೆ ಆಗ್ತದೆ. ಜೀವನದ ಎಲ್ಲ ಅಂಶಗಳು ಸುಂದರ ಮುಕ್ತಾಯವನ್ನು ಹೊಂದಿರ್ತದೆ. ನಂಬಿಕೆ ನಮ್ಮ ಸಂಪ್ರದಾಯ, ಅದನ್ನು ಹಾಗೆ ಉಳಿದುಕೊಂಡ್ರೆ ಅದು ತುಂಬ ಸುಂದರವಾಗಿ ಇರ್ತದೆ. ಎಲ್ಲವನ್ನೂ ವಿಶ್ಲೇಷಣೆ ಮಾಡ್ತಾ ಹೋದರೆ ಅದು ಅನರ್ಥಕ್ಕೆ ದಾರಿಯಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಕೆಲವೊಮ್ಮೆ ಶ್ರದ್ಧೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ವಿಜ್ಞಾನವೂ ಕೂಡ ಸವಾಲಾಗಿರ್ತದೆ. ನಂಬಿಕೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಿಜ್ಞಾನ ಶೂನ್ಯವಾಗಿ ಹೋಗ್ತದೆ. ಕೆಲವಷ್ಟು ಕಥೆಗಳನ್ನು ನಾವು ಬದುಕಿನಲ್ಲಿ ಕೇಳಿರ್ತೇವೆ. ಯಾವುದೋ ಒಂದು ಅಜ್ಜಿಗೆ ಜ್ವರ ಬಂತು ಅಂತ ಅವರು ಆಸ್ಪತ್ರೆಗೆ ಹೋಗಿ ಗುಣ ಆಗಲಿಲ್ಲ. ಆಗ ಅವರು ಪ್ರತಿ ಸರಿ ಹೋಗುವಂತಹ ಯಾವುದೋ ಆಯುರ್ವೇದಿಕ್ ಔಷಧಿ ಕೊಡುವಂಥ ಪಂಡಿತರ ಹತ್ರ ಹೋಗಿ ಒಂದು ಚೀಟ್ ತಂದು ಕೊಟ್ಟರೆ ಅದು ತಗೊಂಡ್ರೆ ಗುಣ ಆಗ್ತದೆ ಅಂತ ನಂಬಿಕೆ ಆಗ್ತೀವಿ. ಆ ಸಂದರ್ಭದಲ್ಲಿ ಔಷಧಿ ಕೊಟ್ಟರು ಗುಣ ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಂಡಿತರು ಕೊಟ್ಟಿರ್ತಕ್ಕಂಥ ಸಣ್ಣ ಮತ್ತಿನಿಂದ ಗುಣ ಆಗುವ ಸಂದರ್ಭ ತುಂಬ ಕಂಡಿದ್ದೇವೆ. ಕೆಲವೊಮ್ಮೆ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡುವಾಗ 4-5 ವ್ಯಕ್ತಿಗಳನ್ನು ಕೂರಿಸಿ ಎದುರುಗಡೆ ಹಾವು ಕಚ್ಚಿದರೆ ಹೇಗಾಗ್ತದೆ, ಹೇಗೆ ಸಾಯ್ತಾರೆ ಅಂತ ತೋರಿಸಿ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಸೂಜಿಯಲ್ಲಿ ಚುಚ್ಚಿ ಅವರಿಗೆ ಹಾವು ಬಡಿಸು ಅಂತ ಹೇಳಿದರೆ ಅಲ್ಲಿ ಹೇಗಾಗಿತ್ತು ಎಲ್ಲ ಪರಿಣಾಮ ಇವ್ರ ಮೇಲೆ ಆಗ್ತಾ ಇರ್ತದೆ. ಖುಷಿಯ ದ್ವಾರಕಾ ಮಾವಿನಕಟ್ಟೆ ಅವರಿಗೆ ಜಗದ್ಗುರು ಅವರು ಪ್ರಮಾಣ ಪತ್ರವನ್ನು ದಯಪಾಲಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತಹ